ರಾಜೇಶ್ವರಿ ಬಾಬಾ ಕೂತ್ಕೋ. ಏಯ್ ಬಿಡು, ಏನ್ ಮಾಡಕ್ ಹೊಟ್ಟಿದೆ? ಬಿಡು. ತಲೆ ಕೆಟ್ಟೋಗಿದೆ. ಅದಕ್ಕೆ ಫುಲ್ ಬಾಟ್ಲಿ ಎತ್ಬಿಡೋದ? ಕೂಲ್ ಆಗಿರೋ ಬಿಡು. ಮನುಷ್ಯನಿಗೆ ತಾಳ್ಮೆ ತುಂಬಾ ಮುಖ್ಯ. ತಾಳ್ಮೆಯಿಂದ ಇದ್ರೆ ನಿಮ್ ಅಣ್ಣ ನನ್ನ ತಲೆ ಮೇಲೆ ಕಲ್ಲೆ ತಾಕ್ಬಿಟ್ಟು ಹೋಗ್ತಾನೆ ಅಷ್ಟೇನೆ. ಆಲ್ರೆಡಿ ಲಾಯರ್ನ ಕರ್ಸು ಆಸ್ತಿ ಬಗ್ಗೆ ಮಾತಾಡ್ಬೇಕು ಅಂತ ಅವ್ನು ಹೇಳ್ತಾ ಇದ್ರೆ ನೀವ್ ಇಲ್ಲಿ ಕುಡ್ಕೊಂಡು ಎಂಜಾಯ್ ಮಾಡ್ತಾ ಇದ್ದೀರಾ. ಕುಡಿದ್ರೆ ತಲೆ ಓಡತ್ತೆ ಅನ್ಕೊಂಡೆ, ಆದ್ರೆ ಏನ್ ಮಾಡೋದು, ತಲೆ ತಿರುಗ್ತಾ ಇದೆ. ಆದ್ರೂ ಮತ್ತೆ ಕೇಳ್ತಾ ಇದ್ದೀನಿ ಅಂತ ನನ್ನನ್ನು ಬೈಬೇಡ. ರಾಜೇಶ್ವರಿ, ನಿಂಗೆ ಚೆನ್ನಾಗಿ ಗೊತ್ತಿದ್ಯಾ ಅವನ ಅಂಜಲಿ ಗಂಡ ಅಲ್ಲ ಅಂತ? ಯಾಕೆ ಹಾಕಿ ಹೇಳ್ತಿದ್ದೀರಾ? ಮತ್ತಿನ್ನೇನು, ಅಣ್ಣ ನೋಡಿದ್ರೆ ಅಳಿಯ ಅಂತ ಅವನನ್ನ ತಲೆ ಮೇಲೆ ಹೊತ್ಕೊಂಡು ಮೆರೆಸ್ತಾ ಇದ್ದಾನೆ. ಅಣ್ಣಂಗೆ ಅವನು ತುಂಬಾ ಇಷ್ಟ ಆಗ್ಬಿಟ್ಟಿದ್ದಾನೆ. ಸಾಲದಕ್ಕೆ ಆ ಮಗು ಬೇರೆ ಅಪ್ಪ ಅಂತ ಅವನ ಹಿಂದೆನೇ ಓಡ್ತಾ ಇರತ್ತೆ. ಇದನ್ನೆಲ್ಲ ನೋಡ್ತಾ ಇದ್ರೆ ಅವನೇ ಅಂಜಲಿ ಗಂಡ ಇರ್ಬೋದಾ ಅಂತ ನನಗೊಂದು ಡೌಟ್. ಅದಕ್ಕೆ ಕೇಳಿದೆ, ನೀನು ಅವನನ್ನ ಸರಿಯಾಗಿ ನೋಡಿದ್ಯಾ ತಾನೆ? ನಮ್ಮ ಮನೆಗೆ ಬಂದಿರೋನಲ್ಲ ತಾನೆ ಅಂಜಲಿ ಗಂಡ? ನಾನು ಅವನ್ನ ನೇರವಾಗಿ ನೋಡಿಲ್ಲ, ಅವನ ಜೊತೆ ಫೋನಲ್ಲಿ ಮಾತಾಡಿರೋದು ಅಷ್ಟೇನೆ. ಏನ ಅಂಜಲಿ ಗಂಡನ ನೀನ್ ನೇರವಾಗಿ ನೋಡೇ ಇಲ್ವಾ? ಮತ್ ನೀನೇ ಮುಂದೆ ನಿಂತು ಮದುವೆ ಮಾಡಿಸ್ದೆ ಅಂತ ಹೇಳಿದೆ. ಮುಂದೆ ನಿಂತು ಮದ್ವೆ ಮಾಡಿಸಿದೀನಿ ಅಂತಂದ್ರೆ ನಾನೇ ತಾಳಿ ಕಟ್ಸಿದೀನಿ ಅಂತಲ್ಲ, ಇಂಡೈರೆಕ್ಟ್ ಆಗಿ ಮದ್ವೆ ಆಗಕ್ಕೆ ನಾನೇ ಕಾರಣ ಅಂತ ಹೇಳಿದ್ದು. ಓ ಆಗೋ. ಹೌದು, ಅಂಜಲಿ ಮದ್ವೆ ಆಗಕ್ ಕಾರಣ ನಾನೇ ಯಾವ್ದೋ ಒಂದು ಹುಡುಗನ ಕರ್ಕೊಂಬಂದು ಅವನಿಗೆ ದುಡ್ಡು ಕೊಟ್ಟು ಅಂಜಲಿ ಬಗ್ಗೆ ಎಲ್ಲ ಇನ್ಫಾರ್ಮೇಶನ್ ಕೊಟ್ಟು ಅವನ್ನ ಮದ್ವೆ ಮಾಡ್ಕೊಳಂಗ್ ಮಾಡ್ದೆ. ಮತ್ ನೀ ಅವನು ನೋಡೇ ಇಲ್ಲ ಅಂತ ಹೇಳ್ತಾ ಇದೀಯಾ? ಎಲ್ಲ ಮಾತುಕತೆನೂ ಫೋನ್ ಕಾಲಲ್ಲೇ ಆಗಿದ್ದು. ಅಮೌಂಟ್ ಟ್ರಾನ್ಸ್ಫರ್ ಮಾಡ್ತಿದ್ದಾಗೆ ನಾನ್ ಹೇಳ್ದಂಗೆ ಅವ್ನು ಕೇಳ್ದ. ನಾನು ಅವನ ಜೊತೆ ಮಾತಾಡಿದೆ, ನನಗ್ ಚೆನ್ನಾಗ್ ಗೊತ್ತು ಅವನು ಈ ರೀತಿ ಎಲ್ಲ ಮಾತಾಡ್ತಾ ಇರ್ಲಿಲ್ಲ. ನನ್ ಮನ್ಸಿಗೆ ಅನ್ಸ್ತಾ ಇದೆ, ಈಗ ಬಂದಿರೋನು 100% ಅಂಜಲಿ ಗಂಡ ಅಲ್ಲ. ಏನು ಮನ್ಸಿಗೆ ಅನ್ಸ್ತಾ ಇದೆಯಾ? ಹಾಗಂತ ಅಣ್ಣನ ಮುಂದೆ ನಿನ್ ಮನ್ಸನ್ನು ಓಪನ್ ಮಾಡಿ ಇವನು ಅಂಜಲಿ ಗಂಡ ಅಲ್ಲ ಅಂತ ಹೇಳಕ್ಕಾಗತ್ತಾ? ಅಥವಾ ನಿನ್ ಮನ್ಸಲ್ಲಿರೋದನ್ನ ಪ್ರಿಂಟ್ ತೆಗೆದು ಪ್ರೂವ್ ಮಾಡೋದಕ್ಕಾಗತ್ತಾ? ಎಲ್ಲ ನಮ್ ಕರ್ಮ. ಧನು, ಟಾಂಟ್ ಮಾತಾಡ್ಬೇಡ. ಆಲ್ರೆಡಿ ನಮ್ ವೆರಿ ಇರಿಟೇಟೆಡ್. ನನ್ಗೇನಾದ್ರು ಕೋಪ ಬಂದ್ರೆ ನಾನು ಏನ್ ಮಾಡ್ತೀನಿ ಅಂತ ನನಗೆ ಗೊತ್ತಿಲ್ಲ. ನೀ ಏನ್ ಮಾಡ್ತೀಯ ಅಂತ ನಿನಗೆ ಗೊತ್ತಿಲ್ಲ, ಆದ್ರೆ ನನಗ್ ಚೆನ್ನಾಗಿ ಗೊತ್ತಿದೆ ನೀ ಏನ್ ಮಾಡ್ತೀಯ ಅಂತ. ನೋಡು ರಾಜೇಶ್ವರಿ, ಆದ್ರೂ ನಮಗೆ ಅವನು ಅಂಜಲಿ ಗಂಡ ಅಲ್ಲ ಅಂತ ಪ್ರೂವ್ ಮಾಡೋದಕ್ಕೆ ಏನಾದ್ರೂ ಒಂದು ಸಾಕ್ಷಿ ಬೇಕಲ್ವಾ? ಅದನ್ನ ಅಣ್ಣ ನಂಬೋದಿಕ್ಕೆ ಬಲವಾದ ಸಾಕ್ಷಿನೇ ಬೇಕು. ನಾನು ಅದನ್ನೇ ಯೋಚನೆ ಮಾಡ್ತಾ ಇದ್ದೀನಿ. ಬೆಳಗ್ಗೆ ಅಷ್ಟೊತ್ತಿಗೆ ಏನಾದ್ರೂ ಒಂದು ಉಪಾಯ ಹೊಳೆಯುತ್ತೆ, ಮಾಡೋಣ. ಅಪ್ಪ ದೇವ್ರೆ, ಈ ಹೆಂಗಸನ್ನ ಅದು ಏನು ಅಂತ ಸೃಷ್ಟಿ ಮಾಡ್ಬಿಟ್ಟಿಯಪ್ಪ. ಏನೋ ಮನ್ಸಿಗೆ ಅನಿಸ್ತದೆ. ಇವಳ ಮನ್ಸನ್ನ ಇವಳೇ ಅರ್ಥ ಮಾಡ್ಕೊಳಕ್ಕಾಗಲ್ಲ, ಇನ್ನು ಬೇರೆಯವ್ರು ಹೇಗೆ ಅರ್ಥ ಮಾಡ್ಕೊಳಕ್ಕಾಗತ್ತೆ? ಅದರಲ್ಲೂ ಈ ಹೆಣ್ಮಕ್ಳು ಮನಸ್ಸು ಇವತ್ತಿದ್ದಂಗೆ ನಾಳೆ ಇರಲ್ಲ. ಹೆಣ್ಮಕ್ಳು ಮನಸ್ಸನ್ನ, ಹೆಣ್ಮಕ್ಳು ಮಾತನ್ನ ಅರ್ಥ ಮಾಡ್ಕೊಳ್ಳೋದಕ್ಕಿಂತ ಮತ್ತಲ್ಲಿ ಮಲ್ಕೊಳ್ಳೋದೇ ವಾಸಿ.